ಈ ವೈದ್ಯ ರತ್ನ ಅವರು ತಮ್ಮ ಪಾರಂಪರಿಕ ವೈದ್ಯವನ್ನು ಇಂದಿಗೂ ಸಹ ಮುಂದುವರಿಸಿಕೊಂಡು ಬಂದಿದ್ದು, ಈ ವಿದ್ಯೆಯನ್ನು ಮುಂದಿನ ಪೀಳಿಗೆಗೆ ಅಂದರೆ ತಮ್ಮ ಮಕ್ಕಳಿಗೂ ದಾರಿ ಎರೆದಿದ್ದಾರೆ. ಹಾಗೆಯೇ ತಮ್ಮ ಮಗನಾದ ವಜ್ರೇಶ್ ಅವರು ಕೂಡ ಈ ಪಾರಂಪರಿಕ ವೈದ್ಯ ಪದ್ಧತಿಗಳನ್ನು ತಮ್ಮ ತಾಯಿ ಜೊತೆಗೂಡಿ ಕಲಿತು ಇಂದು ಅನೇಕರಿಗೆ ಅನೇಕ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಿದ್ದಾರಂತೆ. ನಮಸ್ತೆ, ನನ್ನ ಹೆಸರು ವಜ್ರೇಶ್ ಅಂತ. ನಾವು ಪಾರಂಪರಿಕ ವೈದ್ಯರು. ಅಂದರೆ ನಮ್ಮ ವಂಶ ಪರಂಪರೆಯಿಂದ ಈ ವಿದ್ಯೆ ಬೆಳೆದು ಬಂದಿದೆ. ನಮ್ಮ ತಾಯಿಯವರು ಈ ವಿದ್ಯೆನ ನನಗೆ ಕಲಿಸಿದ್ದು. ಅಂದರೆ ನಮ್ಮಲ್ಲಿ ಉಳುಕಿರೋವಂಥದ್ದು, ಹಳೆ ನೋವು, ಈ ಜಾಯಿಂಟ್ಗಳು ಡಿಸ್ಲೊಕೇಟ್ ಆಗಿರೋವಂಥದ್ದು, ಮುರಿದ ಮೂಳೆ, ಇದೆಲ್ಲದಕ್ಕೂ ಟ್ರೀಟ್ಮೆಂಟ್ ಮಾಡ್ತೀವಿ. ಈ ವಿದ್ಯೆನ ನಾನು ನಮ್ಮ ತಾಯಿಯಿಂದ ಕಲ್ತಿರೋವಂಥದ್ದು. ನಾನು 10ನೇ ತರಗತಿ ಓದಬೇಕಾದ್ರೆ ಇಂದನೂ ಈ ವಿದ್ಯೆನ ನಾನು ನಮ್ಮ ತಾಯಿಯಿಂದ ಕಲ್ತಿದ್ದೀನಿ. ಅವರು ಮುಂಚೆ ಈ ನಾಟಿ ಚಿಕಿತ್ಸೆಯನ್ನು ಆಸ್ಪತ್ರೆನ ನಡೆಸ್ಕೊತ ಬಂದಿದ್ದರು. ಅವ್ರ ಜೊತೆಗೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅವರು ಸುಮಾರು ಒಂದು 20-25 ವರ್ಷಗಳಿಂದ ಅವರು ಸತತವಾಗಿ ನಡ್ಸ್ಕೊಂಡು ಬರ್ತಿದ್ದಾರೆ. ಅದ್ರ ಜೊತೆ ಈಗ ನಾನು ಹೆಲ್ಪ್ ಥರ ಅವ್ರ ಜೊತೆ ಸೇರಿಕೊಂಡೆ. ಅದೇ ನನಗೆ ಕಂಟಿನ್ಯೂ ಆಗಿದೆ. ಈಗ ನಮ್ಮಲ್ಲಿ ಉಳುಕಿರೋವಂಥದ್ದು, ನರ ಉಳ್ಳಿರೋದು ಹಾಗೂ ಈ ಜಾಯಿಂಟ್ ಡಿಸ್ಲೊಕೇಟ್ ಆಗಿರೋದು, ಮುರಿದಿರೋ ಮೂಳೆಗಳಿಗೆ ಚಿಕಿತ್ಸೆ ಮಾಡ್ತೀವಿ. ಈ ಉಳುಕಿರೋದು, ನರ ಉಳ್ಳಿರೋದು ಆದರೆ 15 ದಿನಗಳ ಕಾಲದಲ್ಲಿ ಆ ಚಿಕಿತ್ಸೆ ಕಂಪ್ಲೀಟ್ ಮಾಡ್ತೀವಿ. ಅವರಿಗೆ ವಾಸಿಯಾಗೋ ಥರ ಮಾಡಿಕೊಡ್ತೀವಿ. ಹಾಗೂ ಮುರಿದಿರೋದಾದರೆ ಸುಮಾರು 1.5 ಇಂದ 2 ತಿಂಗಳು ಟೈಮ್ ತಗೊಳುತ್ತೆ. ಈ ಚಿಕಿತ್ಸೆ ಜೊತೆ ನಾವು ಪಥ್ಯನ ಹೇಳ್ತೀವಿ ಊಟದಲ್ಲಿ. ಆ ಥರ ಪಥ್ಯ ಅವ್ರು ಮೇಂಟೈನ್ ಮಾಡ್ಕೊಂಡು ಹೋಗಿ ನಾವು ಹೇಳೋ ರೀತಿಲಿದ್ರೆ ಅವ್ರಿಗೆ ಖಂಡಿತವಾಗೂ ಗುಣ ಆಗುತ್ತೆ. ನಾವು ಮುರಿದಿರೋ ಮೂಳೆಗಳಿಗೆ ಬೇಗ ಅದು ರಿಕವರಿ ಆಗಬೇಕಂದ್ರೆ ಸುಮಾರು ನಾವು ಕ್ಯಾಲ್ಸಿಯಂ ಪದಾರ್ಥಗಳನ್ನ ಹೇಳ್ತೀವಿ. ಅದು ಯಾವುದು ಅಂದರೆ ಈ ಕಾಲು ಸೂಪು, ನಾಟಿ ಮೊಟ್ಟೆ, ಮತ್ತು ಮೊಟ್ಟೆಯ ಬಿಳೆ ಭಾಗ, ಡ್ರೈ ಫ್ರೂಟ್ಸು, ಹಾಲು, ಇದನ್ನು ಕಂಟಿನ್ಯೂ ಆಗಿ ಮಾಡೋದ್ರಿಂದ ಬೋನ್ಗಳು ಬೇಗ ಸೆಟ್ ಆಗುತ್ತೆ. ಇದು ಒಂದು ಆಯುರ್ವೇದ ಗಿಡಮೂಲಿಕೆ. ಇದರ ಹೆಸರು ಪಪ್ಪಾಳಿ ಚಕ್ಕೆ ಅಂತ. ಇದರ ಉಪಯೋಗ ನೋವಿನೆಣ್ಣೆ ತಯಾರು ಮಾಡಲು ಇದನ್ನು ಉಪಯೋಗ ಮಾಡ್ತೀವಿ. ಇದರಿಂದ ಸುಮಾರು ನೋವು ಇಳಿಯೋ ಗುಣಲಕ್ಷಣ ಈ ಪಪ್ಪಾಳಿ ಚಕ್ಕೆಯಲ್ಲಿ ಇದೆ. ಇದು ಬಂದು ರಕ್ತ ಕುಳ ಅಂತ. ಇದರ ಉಪಯೋಗ ಬಂದು ಎಂಥ ಮೂಳೆ ಮುರಿದಿರೋದಕ್ಕೂ ಇದು ಒಂಥರ ರಾಮಬಾಣ ಇದ್ದಂಗೆ. ಇದರಿಂದ ಚಿಕಿತ್ಸೆ ಮಾಡೋದ್ರಿಂದ, ಅಂದರೆ ಇದನ್ನು ಸುಮಾರು ಹಂತವಾಗಿ ಇದು ಬೇರೆ ಥರ ನಾವು ಆಯಿಲ್ ತಯಾರು ಮಾಡ್ತೀವಿ. ಆ ಆಯಿಲ್ ಹಚ್ಚೋದ್ರಿಂದ ಈ ಹಳೆ ನೋವಿರ್ಬೋದು ಅಥವಾ ಮುರಿದಿರೋ ಮೂಳೆ ಎಲ್ಲ ಆದಷ್ಟು ಬೇಗ ಸೆಟ್ ಆಗುತ್ತೆ. ಹಾಗೆ ಇದು ಮೈಲ್ ತುತ್ತು ಅಂತ ಇದರ ಹೆಸರು ಬಂದು. ಇದರ ಉಪಯೋಗ ಏನಂದರೆ ಚರ್ಮಗಳ ಕಾಯಿಲೆ, ಕುರ್ರ ಆಗಿರ್ಬೋದು, ಅಲರ್ಜಿ ಆಗಿರ್ಬೋದು, ಅದೆಲ್ಲನೂ ಈ ಔಷಧಿಯಿಂದ ನಿವಾರಣೆ ಮಾಡ್ತೀವಿ. ಇದು ಕಸ್ತೂರಿ ಅರಿಶಿಣ ಬೇರು ಅಂತ. ಇದರ ಉಪಯೋಗ ಏನಂದರೆ ಮುಖದಲ್ಲಿ ಗುಳ್ಳೆಗಳಾಗಿರಲಿ ಅಥವಾ ಹಳೆ ಮಾರ್ಕ್ಸ್ ಆಗಿರಲಿ ಈ ಗಿಡಮೂಲಿಕೆಯಿಂದ ಅದು ಕಡಿಮೆ ಆಗುತ್ತೆ. ಈ ಕಸ್ತೂರಿ ಬೇರಿನ ಅರಿಶಿಣದ ಉಪಯೋಗ ಯಾವ ಥರ ಅಂದರೆ ಇದನ್ನು ತೇದು ಮತ್ತು ಕೊಬ್ಬರಿ ಎಣ್ಣೆಯಿಂದ ಇದನ್ನು ಮಿಕ್ಸ್ ಮಾಡಿ ಎಲ್ಲಿ ಕಲೆ ಇದೆ ಆ ಜಾಗಕ್ಕೆ ಹಚ್ಚಿದ್ರೆ ಆ ಕಲೆ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ. ಮತ್ತು ಇದು ಸ್ನಾನದ ನೀರಿನ ಜೊತೆ ಕೂಡ ಹಾಕೊಬೋದು. ಇದೇನಂದರೆ ಕಲ್ಲು ನಾರು ಅಂತ. ಇದು ಹೆಣ್ಮಕ್ಕಳ ಮುಟ್ಟಿನ ಸಮಸ್ಯೆಗೆ ಇದು ರಾಮಬಾಣ. ಅಂದರೆ ಜಾಸ್ತಿ ಬ್ಲೀಡಿಂಗ್ ಆಗ್ತಿದ್ರೆ ಇದನ್ನು ಬಿಸಿ ನೀರಿನ ಜೊತೆ ದಿನದಲ್ಲಿ 1 ಬಾರಿ ತೊಗೊಂಡ್ರೆ ಆ ಬ್ಲೀಡಿಂಗ್ ಅನ್ನೋದು ಸ್ಟಾಪ್ ಆಗುತ್ತೆ. ಇದು ಬಂದು ರಾಮಗುಳಿ ಬೀಜ ಅಂತ. ಇದು ಉಳುಕಲ್ಗೆ ಉಪಯೋಗ ಆಗುತ್ತೆ. ಬಟ್ ಇದನ್ನು ಮನೆಯಲ್ಲಿ ಮಾಡ್ಕೊಳಕ್ಕಾಗಲ್ಲ. ಇದು ನಮ್ಮನ್ನು ಭೇಟಿ ಮಾಡಿದ್ರೆ ಇದು ಯಾವ ಥರ ಅಂತ ನಾವು ಮಾಡಿಕೊಡ್ತೀವಿ. ಇದು ಲಾವಂಚ ಬೇರು. ಇದು ಮುಖದ ತ್ವಚೆಗೂ ಕೂಡ ತುಂಬ ಉಪಯೋಗ ಆಗುತ್ತೆ. ಹಾಗೂ ಈ ಲಾವಂಚ ಬೇರನ್ನು ನೀರಿನ ಶುದ್ಧೀಕರಣಕ್ಕೆ ಇದು ಉಪಯೋಗ ಮಾಡ್ಬೋದು. ಕುಡಿಯೋ ನೀರಿನೊಳಗೆ ಇದು ಹಾಕಿದ್ರೆ ನೀರು ಆದಷ್ಟು ಶುದ್ಧಿಯಾಗಿ ಇರುತ್ತದೆ, ನೀರು ಕೆಡುವುದಿಲ್ಲ ಬೇಗ. ಇದು ನಾವೇ ತಯಾರು ಮಾಡುವಂಥ ನೋವಿನ ಎಣ್ಣೆ. ಇದರ ಉಪಯೋಗಗಳು ಏನಂದರೆ ಹಳೆ ನೋವುಗಳಿರಲಿ, ಉಳುಕಿರೋದಾಗಿರಲಿ ಅಥವಾ ಕೈ ಮೈಯಲ್ಲೆಲ್ಲ ಊತಗಳಿದ್ರೆ ಇದು ಹಚ್ಚೋದ್ರಿಂದ ಕಡಿಮೆ ಆಗುತ್ತೆ. ಹಾಗೂ ಈ ಜಾಯಿಂಟ್ ಪೇನ್ಗಳೆಲ್ಲ ಇದರಿಂದ ಕಡಿಮೆ ಆಗುತ್ತೆ. ಇದನ್ನು ನಾವು ಎಳ್ಳೆಣ್ಣೆಯಿಂದ ತಯಾರು ಮಾಡ್ತೀವಿ. ಈ ಎಳ್ಳೆಣ್ಣೆಗೆ ಚೆನ್ನಾಗಿ ಕಾಯಿಸ್ಕೊಂಡು ಇದಕ್ಕೆ ಪಚ್ಕರ್ಪೂರ, ಪಪ್ಪಾಳಿ ಚಕ್ಕೆ ಮತ್ತು ನೀಲಗಿರಿ ತೈಲ, ಸುಮಾರು ಗಿಡಮೂಲಿಕೆಗಳನ್ನು ಮಿಕ್ಸ್ ಮಾಡಿ ಅಂದರೆ ಬೇಯಿಸಿ ಇದನ್ನು ತಯಾರು ಮಾಡ್ತೀವಿ. ಇದನ್ನು ನಾವು ಸುಮಾರು ತೊಂದರೆ ಇರೋರಿಗೆ ಕೊಡ್ತೀವಿ. ಮುಖ್ಯವಾಗಿ ಈ ಜಾಯಿಂಟ್ ಪ್ರಾಬ್ಲಮ್ಗಳು ಇರೋರಿಗೆ ಈ ಎಣ್ಣೆನ ಕೊಡ್ತೀವಿ. ಮತ್ತು ಉಳುಕಿರೋವಂಥದ್ದು ಪ್ರತಿಯೊಂದು ನಾವು ಟ್ರೀಟ್ಮೆಂಟ್ ಆದಮೇಲೆ ಈ ಎಣ್ಣೆ ಕೊಡ್ತೀವಿ. ಯಾಕಂದರೆ ಅವ್ರಿಗೆ ಏನಾದರೂ ನೋವು ಕಾಣಿಸ್ಕೊಂಡ್ರೆ ಈ ಎಣ್ಣೆ ಹಚ್ಚೋದ್ರಿಂದ ಆ ನೋವು ಪರಿಹಾರ ಆಗುತ್ತೆ. ಇದು ಬೆಳಗ್ಗೆ ಟೈಮಲ್ಲಿ ಹಾಲೊಟ್ಟೆಲಿ 2 ಎಲೆ ತಿಂದರೆ ಚಿಪೆಯಲ್ಲೇ ಶುಗರ್ ಕಂಟ್ರೋಲ್ ಆಗುತ್ತೆ. ಮತ್ತು ಇದರಿಂದ ಪುಡಿ ಮಾಡ್ಬೋದು. ಇದು ಮತ್ತು ಚಿಪೆ ಗಿಡ, ನೇರಳೆ ಎಲೆ, ಮತ್ತು ನೇರಳೆ ಕೈ ಬೀಜ, ಮತ್ತು ಕರಿಬೇವು ಮತ್ತು ಬೇವು ಇದನ್ನೆಲ್ಲ ಒಣಗಿಸಿ ನೆರಳಲ್ಲಿ ಪುಡಿ ಮಾಡಿದ್ರೆ ಬೆಳಗ್ಗೆ ಹಾಲೊಟ್ಟೆಲಿ 2 ಸ್ಪೂನ್ ಹಾಕಿ ಕುಡಿದ್ರೆ ಶುಗರ್ ಕಂಟ್ರೋಲ್ ಆಗುತ್ತೆ. ಎಲೆನೂ ತಿನ್ಬೋದು, ಪುಡಿನೂ ಮಾಡ್ಬೋದು. ಇದು ಜಾಂಡೀಸ್ ಸೊಪ್ಪು ಅಂತೇಳಿ. ನನಗೀಗ ಒಂದು 15 ವರ್ಷಕ್ಕೆ ಮುಂದೆ ಜಾಂಡೀಸ್ ಬಂದಿತ್ತು. ನಾನು ಒಂದು ಹಳ್ಳಿಲಿ ಹೋದಾಗ ನನಗೆ ಈ ಸೊಪ್ಪಲ್ಲಿ ಕಿತ್ಕೊಂಬಂದು ಆ ಕಲ್ ಮೇಲೆ ಅರ್ದ್ಬಿಟ್ಟು ಮಜ್ಜಿಗೆನಲ್ಲಿ ವಾರಕ್ಕೊಂದ್ಸಲಿ 3 ಸಲ ಕೊಟ್ಟರು. 3 ಸಲ ಕೊಟ್ಟಮೇಲೆ ನನಗೆ ಸರಿ ಹೋಯಿತು. ಅದನ್ನೇ ನಾನು ಬೇರೆ ಜನಕ್ಕೆ ಕೊಟ್ಟು ಇದನ್ನು ಜಾಂಡೀಸ್ನ ರೆಡಿ ಮಾಡ್ತಾಯಿದ್ದೀನಿ. ಅವ್ರಿಗೆಲ್ಲರಿಗೂ ರೆಡಿ ಆಗಿದೆ. ಇದು ಗರ್ಕೆ ಶುಗರ್ ಇರೋರಿಗೆ ಬೆಳಗ್ಗೆ ಟೈಮಲ್ಲಿ ಹಾಲೊಟ್ಟೆಲಿ
ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಮಿಕ್ಸಿಗೆ ಹಾಕಿ ಕಾಫಿ ಸೋಸೋದ್ರಲ್ಲಿ ಸೋಸ್ಬಿಟ್ಟು ಇದನ್ನು ಕುಡಿದ್ರೆ ವಾರದಲ್ಲಿ 2 ದಿನ ಕುಡಿದ್ರೆ ಶುಗರು ಕಡಿಮೆ ಆಗುತ್ತೆ. ಇದು ದಾಸವಾಳ ಎಲೆ. ತಲೆ ಕೂದಲು ಏನಾದರೂ ಉದುರ್ತಾ ಇದ್ದರೆ ದಾಸವಾಳ ಎಲೆ ಆದರೂ ಹಾಕ್ಬೋದು, ಹೂವು ಆದರೂ ಹಾಕ್ಬೋದು. ಎಣ್ಣೆಗೆ ಹಾಕಿ ಕೊಬ್ಬರಿ ಎಣ್ಣೆ ಜೊತೆಲಿ ಮೆಂತ್ಯ, ಕರಿಬೇವು ಮತ್ತು ದಾಸವಾಳ ಹೂವು ಎಲ್ಲ ಹಾಕಿ ಎಣ್ಣೆಲಿ ಬೇಯಿಸಿ ಅದನ್ನು ಸೋದಿಸಿ ತಲೆಗೆ ಹಾಕೋದ್ರಿಂದ ಕೂದಲು ಬೆಳೆಯುತ್ತೆ. ಆಯುಷ್ ಟಿವಿ ಅವರಿಗೆ ಬೆಂಗಳೂರಿಂದ ಹುಡುಕೊಂಬಂದು ಕಗ್ಲಿಪುರಕ್ಕೆ ನಾಟಿ ವೈದ್ಯರು ಇದ್ದಾರೆ ಅಂತೇಳಿ ನಮ್ಮನ್ನ ಗುರುತಿಸಿದ್ದಕ್ಕೆ ನಾಟಿ ವೈದ್ಯರನ್ನ ಆಯುಷ್ ಟಿವಿ ಅವ್ರಿಗೆ ಧನ್ಯವಾದ.